ಕೋಲಾರ ಜಿಲ್ಲೆಯ ಟೇಕಲ್ನಲ್ಲಿ ಲೆವೆಲ್ ಕ್ರಾಸಿಂಗ್ 120ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಈ ವೇಳೆ ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ನಂಜೇಗೌಡ, ರೂಪಾ ಶಶಿಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಸ್ವಾಗತವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ದಿನ ಅಂತ ಬಳಿಕ ವಿ ಸೋಮಣ್ಣ, ಮಾರಿಕೊಪ್ಪಂ ಹೊಸ ರೈಲು ಮಾರ್ಗ 24 ಕಿಲೋಮೀಟರ್ ಉದ್ದವನ್ನು 297 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಈ ಯೋಜನೆಯನ್ನು 2027ಕ್ಕೆ ಪೂರ್ಣಗೊಳಿಸುವ ಉದ್ದೇಶ ಹೊಂದಲಾಗಿದೆ. ಇದರ ಜೊತೆಗೆ ವೈಟ್ಫೀಲ್ಡ್ ಕೋಲಾರ ಹೊಸ ಮಾರ್ಗವನ್ನು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಭೇದ ಮಾಡ್ಕೊಬಿಡಿಕೊಡ್ರೆ ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ. ನಮ್ಮ ಅಪರಾಣ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ, ಅದಾಗೋದು ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ, ನಮ್ಮ ಮಂತ್ರಿಗಳ ಹತ್ರ ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನ ನನಗೆ ಇವತ್ತು ನಮ್ಮ DRM ಸಾಹೇಬರು ಮನವರಿಕೆ ಮಾಡಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಮಲ್ಲೇಶ್ ಬಾಬು ಜಿಲ್ಲೆಗೆ ಆಗಬೇಕಾಗಿರುವ ರೈಲ್ವೆ ಕೆಲಸಗಳನ್ನು ಶೀಘ್ರಗತಿಯಲ್ಲಿ ಮಾಡಿಕೊಡುವಂತೆ ಮನವಿ ಮಾಡಿದರು. ಸುಮಾರು 5-6 ತಿಂಗಳಾಗುತ್ತೆ ಪ್ಲಾನ್ ಸ್ಯಾಂಕ್ಷನ್ ಆಗೋದು, DC ಸಾಹೇಬರು ಅದನ್ನ NOC ಕೊಡೋದು, ಮತ್ತೆ ಸ್ಟೇಟ್ ಗೌರ್ಮೆಂಟ್ NOC ಕೊಡೋಷ್ಟೊತ್ತಿಗೆ 6-7 ತಿಂಗಳಾಗುತ್ತೆ ಅಂತೀನಿ. ದಯವಿಟ್ಟು ನಿಮ್ಮನ್ನೊಂದು ಕೇಳ್ಕೊಂತೀನಣ್ಣ, ಅದನ್ನು ಸ್ವಲ್ಪ 2-3 ತಿಂಗಳಲ್ಲೇ ಅದನ್ನು ರೆಡಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.